ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ರೋಹಿಣಿ ಅವರಿಗೆ ತುಂಬಾ ಬೈತಾ ಇರ್ತಾರೆ ಶಾಂತಿಯವರು. ಅಯ್ಯೋ ಹೋಗಲಿ ಬಿಡಮ್ಮ, ನಿಮ್ಮ ಅಪ್ಪ ಅಂತೂ ಬರಲಿಲ್ಲ, ಅವ್ರ ಕಾಲಿಗೆ ಆದರೂ ಬಿದ್ದು ಆಶೀರ್ವಾದ ತಗೋ ಅಂತ ಕಸ್ತೂರಿಯವರು ಹೇಳ್ತಾರೆ. ಆವಾಗಲೇ ಆಶೀರ್ವಾದ ಮಾಡಿದ್ವಿ ಅಲ್ವನಮ್ಮ ಅಂತ ರಂಗನಾಥ್ ಕೂಡ ಹೇಳ್ತಾರೆ. ಪೂಜಾನು ಹೋಗಿ ಅಕ್ಷತೆ ತಗೊಂಬರ್ತಾಳೆ. ನಾನು ಮದುವೆ ಆಗಿದ್ದು ನನಗೆ ನೀವೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ನನ್ನ ಅಪ್ಪ ಅಮ್ಮ ನೀವೇ ಅಂತಾನೇ ಬದುಕ್ತಾ ಇರೋದು. ಆಗಿದ್ದ ಮೇಲೆ ಆಶೀರ್ವಾದ ಮಾಡಿ ಮಾವ, ನೀವೇ ನನಗೆ ಅಪ್ಪನ ಸ್ಥಾನದಲ್ಲಿ ಕಾಣಿಸ್ತಾ ಇರೋದು ಅಂತ ರೋಹಿಣಿ ರಂಗನಾಥ್ಗೆ ಹೇಳ್ತಾಳೆ. ನನಗೆ ನೀವೇ ನನ್ನ ಅಪ್ಪ ಅಂತ ರೋಹಿಣಿ ಹೇಳಿದಾಗ ರಂಗನಾಥ್ ಕೂಡ ಚಪ್ಪಲಿಯನ್ನು ಸೈಡಿಗೆ ಬಿಟ್ಬಿಟ್ಟು ಆಶೀರ್ವಾದ ಮಾಡೋದಕ್ಕೆ ಶಾಂತಿ ಜೊತೆ ಇಬ್ಬರು ಅಕ್ಷತೆಯನ್ನು ಹಾಕ್ತಾರೆ. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಶಾಂತಿ ಕೋಪದಲ್ಲಿ ಅಕ್ಷತೆ ಹಾಕಿ ಅಲ್ಲಿಂದ ಭಾರಿ ಕಸ್ತೂರಿ ಅಂತ ಕೋಪ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ರೋಹಿಣಿ ತುಂಬ ಅಳ್ತಾ ಇರ್ತಾಳೆ, ಅಳಕ್ಕೆ ಶುರು ಮಾಡ್ತಾಳೆ. ರೋಹಿಣಿಗೆ ತುಂಬಾ ದುಃಖ ಆಗ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.